ನೀವು ಯಾಕೆ ಆಟೋ ಡ್ರೈವರ್ ಆದ್ರಿ ಅದನ್ನು ಹೇಳಿ. ನನ್ನ ಚಿಕ್ಕ ವಯಸ್ಸಿಂದ ಕನಸು ಆಟೋ ಓಡಿಸ್ಬೇಕು ಅನ್ನೋ ಕನಸು ಇವಾಗ ನನಸಾಗಿದೆ. ಅವ್ರಿಗೇನು ನಮ್ಗೆ ಅತ್ತೆ ಮಾವ ಇರಬಾರ್ದು, ನಾವು ಗಂಡ ಹೆಂಡತಿ ಇಬ್ಬರೇ ಸಪ್ರೇಟಾಗಿರಬೇಕು, ನಾವ್ಯಾಕೆ ಅತ್ತೆ ಮಾವನ ನೋಡ್ಕೋಬೇಕು, ಅತ್ತೆ ಮಾವಗೆ ಏನಕ್ಕೆ ಮಾಡಾಕ್ಬೇಕು. ಮನೆಯಲ್ಲಿ ಅತ್ತೆ ಮಾವನಲ್ಲಿ ಆ ಥರ ಬಿಡಬಾರ್ದು. ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅವರಿಗೆ. ಈಗ ನಮ್ಮಪ್ಪ ನಮ್ಮನ್ನು ಹುಟ್ಟಿದಾಗ ಬಿಟ್ಟಿದ್ದಿದ್ರೆ. ನಿಮ್ಮ ಅಪ್ಪ ಅಮ್ಮ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ನಿಮ್ಮ ಬೆಳೆಸೋದಕ್ಕೆ. ಗಾರೆ ಕೆಲಸ ಮಾಡಿ ನನ್ನ ಸಾಕಿದ್ದಾರೆ ನಮ್ಮ ಅಪ್ಪ ಅಮ್ಮ. ಹಂಗಾಗಿ ನಾನು ಸಾಯೋವರೆಗೂ ನಮ್ಮ ಅಪ್ಪ ನಮ್ಮಮ್ಮನ ಬಿಟ್ಟು ಯಾವತ್ತೂ ಇರಲ್ಲ, ಯಾವತ್ತೂ ಇಲ್ಲ. ಇವಾಗ ಹೆಣ್ಮಕ್ಳು ಹುಟ್ಟಿದ್ರೆ ದರಿದ್ರ, ಈಗ ನಮ್ಗೆ ಹೆಣ್ಮಕ್ಳು ಬೇಡ ಗಂಡು ಮಕ್ಳು ಬೇಕು ಅಂತಂತಾರೆ. ಏನಂತಾರೆ ನಿಮ್ಮ ಮಕ್ಳ ಬಗ್ಗೆ? ಈಗ ಅಮ್ಮ ಹೊರಗಡೆ ಊರಿಗೇನಾದರೂ ಹೋದ್ರೆ ನನ್ನ ಚಿಕ್ಕಿನ 2 ಮಕ್ಕಳನ್ನ ನಮ್ಮ ದೊಡ್ಡ ಮಗಳೇ ನೋಡ್ಕೊತಾಳೆ. ಯಾವತ್ತಾದ್ರು ನಿಮ್ಗೆ ಅನ್ಸಿದ್ಯಾ 3 ಜನ ಹೆಣ್ಮಕ್ಳಿಗಿಂತ ಗಂಡು ಮಕ್ಳು ಇದ್ದಿದ್ರೆ ಚೆನ್ನಾಗಿರ್ತಿತ್ತು? ಗಂಡು ಮಕ್ಳು ಇರಬೇಕಾಗಿತ್ತು. ನಮ್ಮ ಹಣೆ ಬರದಲ್ಲಿ ಗಂಡು ಮಕ್ಳು ಬರ್ದಿಲ್ಲ ಅಂತ ಅನ್ಕೊಂಡು ಸುಮ್ಮನೆ. ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ಯಾವತ್ತಾದ್ರು ನಿಮ್ಗೆ ಕಾಲು ಹೇಳ್ತಿದಾರ? ಒಂದು ಹುಡುಗಿಯಾಗಿ ನಮ್ಮ ದೊಡ್ಡಮ್ಮ ಹೇಳ್ತಾ ಇದ್ರು, ಅಯ್ಯೋ ನಿನ್ ಗೊತ್ತಾಗ್ತದೆ ಮ್ಯಾಮ್ ಅವ್ರಿಗೆ ಮನ್ಸಲ್ಲಿ ತುಂಬಾ ದುಃಖ ಇದೆ ಅಲ್ವಾ ನಿಮ್ಗೆ? ಹಂಗ ಅನ್ಸಿದ್ರು ಏನು ಮಾಡೋಕ್ಕಾಗಲ್ಲ, ಜೀವನ ನಡೆಸ್ಬೇಕಲ್ವಾ, ಮಾಡಲೇಬೇಕು. ಹಂಗಾಗಿ ಮಾಡ್ತಾ ಇದ್ದೆ.